ನೆನೆಸ್ಕೊಂಡು ನಾನು ಎಷ್ಟೋ ಸಲ ಹತ್ಬಿಟ್ಟಿದ್ದೀನಿ. ಕಡೆ ದೇವ್ರ ಹತ್ರ ಹೀಗೆಲ್ಲ ಮಾಡಬಾರ್ದು, ಒಳ್ಳೆಯವ್ರಿಗೆ ಹಂಗೆಲ್ಲ ಮಾಡಬಾರ್ದು. ಒಳ್ಳೆಯವ್ರು ನೋಡಿದರೆ ನಮಗೆ ಇಷ್ಟ ಆಗುತ್ತಲ್ಲ, ಆ ಥರ ಎಷ್ಟು ಒಳ್ಳೆ ಮನಸ್ಸು ಅವ್ರಿಗೆ. ದರ್ಶನ್ ವಿಷಯದಲ್ಲಿ ಆಗಿದ್ದೆಲ್ಲ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಎಷ್ಟೋ ಸಲ ನಾನು ಊಟ ಕೂಡ ಮಾಡಲಿಲ್ಲ ಬೇಜಾರಿಗೆ. ಅವರು ಅನಿಮಲ್ ಲವರ್. ಅನಿಮಲ್ ಲವರ್ ಆಗಿರೋರು ಯಾವ ತಪ್ಪು ತಂಟನೂ ಮಾಡಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಒಬ್ಬ ಹಿರಿಯ ನಟಿಯ ಬಗ್ಗೆ ಮಾತನಾಡಬೇಕು. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥ ನಟಿ, ಅದು ಕೂಡ ವೃದ್ಧಾಶ್ರಮ ಸೇರಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವರ ಹಿನ್ನೆಲೆ ನಿಮಗೆಲ್ರಿಗೂ ಕೂಡ ಅಚ್ಚರಿ ಅನ್ನಿಸಬಹುದು. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಜೊತೆಗೆ ಮಲೇಷಿಯನ್ ಲ್ಯಾಂಗ್ವೇಜ್ನಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅನೇಕ ಸಿನಿಮಾಗಳ ಮುಖಾಂತರ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿದವರು. ಸಂಧ್ಯಾರಾಗ ಅವರು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಸಿನಿಮಾ, ಅದು ಕೂಡ ಆರಂಭದಲ್ಲಿ ಮೊದಲ ಸಿನಿಮಾದ ಮುಖಾಂತರ ಕನ್ನಡದಲ್ಲಿ ಅಭಿನಯಿಸಿದ್ದು. ಅವ್ರ ಜೀವನದಲ್ಲಿ ಆದಂಥ ಏಳು ಬೀಳುಗಳ ಮುಖಾಂತರವಾಗಿ ಇವತ್ತು ಅವರು ಈ ವೃದ್ಧಾಶ್ರಮವನ್ನು ಸೇರುವ ಪರಿಸ್ಥಿತಿ ಬಂದಿದೆ. ಅವರ ಪತಿ ನಿಮಗೆಲ್ಲ ಗೊತ್ತಿರ್ಬೋದು, ಸುದರ್ಶನ್, ಹಿರಿಯ ನಟರು ಕೂಡ. ಇವ್ರನ್ನ ನೋಡ್ಕೊಳ್ತಾ ಇರೋರು ಇದೇ ದರ್ಶನ್ ತೂಗುದೀಪ್ ಅವ್ರ ಕಡೆಯಿಂದ, ಅಂದರೆ ದಿನಕರು ತೂಗುದೀಪ್ ಅವರು ನೋಡ್ಕೊಳ್ತೀವಿ ಅನ್ನೋ ಕಾರಣಕ್ಕೆ ಇವತ್ತು ಮಡಿಲು ವೃದ್ಧಾಶ್ರಮದಲ್ಲಿದ್ದಾರೆ. ಇದಕ್ಕಿಂತ ಮುಂಚೆ ವಿನೋದ್ ರಾಜ್ ಅವರು ಕೂಡ ಬನ್ನಿ ನಮ್ಮ ವೃದ್ಧಾಶ್ರಮದಲ್ಲಿರಿ, ನಮ್ಮದೇ ಆದಂಥ ಮನೆಯಲ್ಲೇ ಇದ್ದು ಬಿಡಿ ಅಂತಲೂ ಕೂಡ ಹೇಳಿದ್ರಂತೆ. ಆದರೂ ಕೂಡ ಅವ್ರು ಒಪ್ಪಿಲ್ಲ, ಏನೋ ಕಾರಣಗಳಿಂದ ಇಲ್ಲಿದ್ದಾರೆ. ಅವ್ರನ್ನ ಇವತ್ತು ಮಾತನಾಡಿಸೋ ಪ್ರಯತ್ನ ಪಡ್ತೀನಿ. ಮೇಡಮ್, ನಿಮ್ಮ ಸಿನಿ ಕರಿಯರ್ ಇದೆಯಲ್ಲ, ಅದು ಎಲ್ರಿಗೂ ಕೂಡ ದಾರಿದೀಪ. ಜೀವನದಲ್ಲಿ ಅನೇಕ ನಟಿಯರು ಬಾಳಲ್ಲೂ ಕೂಡ ಆ ಥರದ ಏರಿಳಿತಗಳು ಬರ್ತಾನೆ ಇರುತ್ತೆ. ಇವತ್ತು ನೀವು ಗಂಡ ಇಲ್ಲದೆ ಇರೋ ಕಾರಣಕ್ಕೆ ಈ ಪರಿಸ್ಥಿತಿ, ಈ ವೃದ್ಧಾಶ್ರಮ ಸೇರ್ಬೇಕಾಗಿ ಬಂತ, ಯಾವ ಕಾರಣಕ್ಕೆ ಅಂತ? ನಮ್ಮ ಯಜಮಾನರು ಹೋಗಿ ಇವಾಗ 7 ವರ್ಷಗಳಾಗಿತ್ತಲ್ಲ. ಹೌದು. ಅದಾದಮೇಲೆ ನನಗೆ ಏನು ಸೀರಿಯಲ್ ಇತ್ತು, ಆಮೇಲೆ ಪಿಕ್ಚರ್ಸ್ ಇತ್ತು, ಅದನ್ನೆಲ್ಲ ಒಂದೊಂದಾಗಿ ಕಟ್ ಮಾಡ್ಕೊಂಡು ಬಂದೆ. ಸಾಕಪ್ಪ ಇದು ಇದೇನು ಅಂತ. ನಮ್ಮದು ಪರಂಪರಾ ಸಂಗೀತ. ನಮ್ಮಮ್ಮ ಅವರು ವೀಣಾ ವಿದೂಷಿ, ಜ್ಞಾನಂಬಾಳ ಅಂತ, ವೀಣೆ ಜ್ಞಾನಂಬಾಳ ಅಂತಲೇ ತುಂಬ ಪ್ರಸಿದ್ಧಿ ಆಗಿದ್ದರು. ಆವಾಗೆಲ್ಲ ಟಿ ವಿ ಇರಲಿಲ್ಲ. ಆವಾಗ ಮೋಸ್ಟ್ ಆಫ್ ದ ರೇಡಿಯೋ ಆರ್ಟಿಸ್ಟ್ ಅಮ್ಮನ ಸ್ಟೂಡೆಂಟ್ಸ್ ಆಗಿದ್ದರು, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ ಥರ. ಸೊ ಅವ್ರ ಹತ್ರ ನಾವು ಚಿಕ್ಕ ವಯಸ್ಸಿಂದ ನಾನು ನಮ್ಮಕ್ಕ ಸಂಗೀತ ಕಲ್ತ್ಕೊಂಡಿದ್ವಿ. ವೀಣಾವಾದನ 2 ಅಮ್ಮನ ಹತ್ರ ಕಲ್ತ್ಕೊಂಡ್ವಿ. ಆಮೇಲೆ ದೊಡ್ಡ ಇದು ಕಾಟುಮನ್ನಾರ್ ಕೋಯಿಲ್ ಮುತ್ತುಕುಮಾರ ಪಿಳ್ಳೈ ಅಂತ ಒಬ್ಬ ದೊಡ್ಡ ಭರತನಾಟ್ಯ ವಿದ್ವಾನ್, ಅವ್ರ ಹತ್ರ ನಾವಿಬ್ಬರು ಕಲ್ತ್ಕೊಂಡು ನಮ್ಮ ಅರಂಗೇಟ್ರಮೂ ಆಗೋಯ್ತು ಅಲ್ಲಿ. ನಾವು ವಿ ಆರ್ ಫ್ರಮ್ ಚಿದಂಬರಂ ನನ್ನ ಹುಟ್ಟೂರು. ಓಕೆ. ಆಮೇಲೆ ಚಿದಂಬರಂ ಅಂದರೆ ಗೊತ್ತಾಗತ್ತಲ್ಲ, ಯಾವ ಪ್ರಸಿದ್ಧಿ ನಟರಾಜ ಟೆಂಪಲ್ ಇದೆಯಲ್ಲ, ಅದು ಅಂಥ ಜಾಗದಲ್ಲಿ ನಾನು ಹುಟ್ಟಿದ್ದೀನಿ. ಅದೇ ಒಂದು ಹೆಮ್ಮೆ ನಮಗೆ. ಆಮೇಲೆ ಮೇಡಮ್, ನಾನು ಅದೇ ಹೇಳ್ತಾ ಇದ್ದೆ ನೋಡಿ, ಒಬ್ಬ ನಟಿಯ ಬಾಳಲ್ಲಿ ಆಗ್ತಕ್ಕಂಥ ಏರಿಳಿತಗಳು, ಸ್ವಲ್ಪ ಎಲ್ಲೋ ಒಂದು ಕಡೆ ಸೋತಾಗ, ಕುಗ್ದಾಗ ಅಂತ ಅನೇಕ ಹಿರಿಯ ನಟರು, ಅಂದರೆ ಹಿಂದಿನ ಕಾಲದ ನಟಿಯರನ್ನ ನಾವು ನೋಡಿಕೊಂಡಾಗ ಅವರು ಜೀವನೋಪಾಯಕ್ಕೆ ಅಂತ ಒಂದಿಷ್ಟು ಆಸ್ತಿಗಳನ್ನು ಮಾಡ್ತಾರಲ್ಲ. ಅವರು ಚಪ್ಪಾಳೆ, ಒಂದಿಷ್ಟು ಹಾರ, ತುರಾಯಿ, ಸನ್ಮಾನ ಇಷ್ಟು ಸಿಕ್ಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು. ಈಗಿನ ನಟಿಯರೆಲ್ಲ ಒಂದಿಷ್ಟು ಸೇವಿಂಗ್ಸ್ ಮನಿ ಅಂತ ಮಾಡ್ತಾರೆ. ಯಾಕೆ ಮೇಡಮ್ ನೀವು ವೃದ್ಧಾಶ್ರಮಕ್ಕೆ ಸೇರೋಕ್ಕಿಂತ ವೃದ್ಧಾಶ್ರಮಕ್ಕೆ ಈಗ ಸೇರಿದ್ದೀರಾ ಅನ್ನೋ ಒಂದು ಕಾರಣಕ್ಕೆ ನಾನು ಕೇಳ್ತಾ ಇರೋದು. ಎಲ್ಲ ಒಂದು ಕಡೆ ನಿಮಗೆ ಬ್ಯಾಕಪ್ ಅಂತ ಆಸ್ತಿಗಳನ್ನೆಲ್ಲೂ ಮಾಡ್ಕೊಳ್ಳಿಲ್ವಾ? ಎಲ್ಲ ಒಂದು ಕಡೆ ಜೀವನದಲ್ಲಿ ಸೋತ್ರ ಅಂತ? ಇಲ್ಲ, ನಾನು ನಮ್ಮ ಯಜಮಾನರು ಇಬ್ಬರು ವಿ ವರ್ ವೆರಿ ಹ್ಯಾಪಿ ಗೋ ಲಕ್ಕಿ ಪೀಪಲ್. ಸೊ ನಾಳೆಗೋಸ್ಕರ ಸೇರಿಸ್ಬೇಕು ಅಂತ ಇಲ್ಲ. ಆದರೆ ಮೆಡ್ರಾಸಲ್ಲಿ ನಮ್ಮ ಸ್ವಂತ ಮನೆ ಇತ್ತು. ಆಮೇಲೆ ಚೆನ್ನಾಗೇ ಇದ್ವಿ. ಅಲ್ಲಿ ಬೇರೆ ಯಾರೋ ವ್ಯಾಪಾರಿಗಳು ಅವ್ರು ಬಂದು ಯಾವುದೋ ದೊಡ್ಡ ವ್ಯಾಪಾರ ಮಾಡ್ತಾಯಿದ್ವಿ, ನೀವು ನಮಗೆ ಸಹಕರಿಸಬೇಕು ಅಂತ ನಮ್ಮ ಯಜಮಾನರನ್ನ ಕರೆಸ್ಕೊಂಡ್ರು. ಅವ್ರುಗಳು ಏನು ಮಾಡಿದರು, ಒಂದು ದೊಡ್ಡ ಹೋಟೆಲಲ್ಲಿ ನಮ್ಮ ಯಜಮಾನರು ಅವರಿಗೆ ರೂಮ್ಸ್ ಹಾಕಿ, ದಟ್ಸ್ ವಾಟ್ ದೇ ವಾಂಟೆಡ್, ರೂಮ್ ಹಾಕಿ ಕೊಟ್ಟರು. ಸರಿ, ಅದಕ್ಕೆ ಕೊಟ್ಬಿಟ್ಟು ನಮ್ಮ ಕೆಲಸ ನಾವು ನೋಡ್ತಾಯಿದ್ವಿ. ಆಮೇಲೆ ಅಲ್ಲಿಂದ ಫೋನ್ ಮಾಡಿದರು ನನಗೆ, ಅಮ್ಮ ಅಯ್ಯ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಇವ್ರುಗಳು ಏನೇನೋ ಸಿಕ್ಕಾಪಟ್ಟೆ ಖರ್ಚುಗಳು ಮಾಡ್ತಾಯಿದ್ದಾರೆ, ಸ್ವಲ್ಪ ಅವ್ರಿಗೆ ಹೇಳಿ, ಇವರಿಗೆ ಕತ್ರಿ ಹಾಕಕ್ಕೆ ಹೇಳಿ ಅಂತ. ಸೊ ಈ ಥರ ನಾವು ಎಲ್ಲರನ್ನೂ ನಾವು ನಂಬಿಟ್ಟಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಆಮೇಲೆ ಅವ್ರುಗಳು ಏನೇನು ಕೊಡಬೇಕಾಗಿತ್ತು ಅದನ್ನು ನಾವು ಕೊಡಬೇಕಾಗಿತ್ತು. ಹಾಗೆ ಅದೇ ಲೈಫಲ್ಲಿ ಎಲ್ಲರಿಗೂ ಇರುತ್ತೆ ಅಂತ ಕಾಣುತ್ತೆ ಅದು. ಹಾಗೆ ಆಮೇಲೆ ನಾವೇನು ಮಾಡಿದ್ವಿ, ನಮಗೆ ಇದ್ರ ಮಧ್ಯ ನಾನು ನಗುವ ಹೂವು ಅನ್ನೋ ಒಂದು ಕತೆ ಬರೆದು ಅದನ್ನು ನಾವಿಬ್ಬರು ಪ್ರೊಡ್ಯೂಸ್ ಮಾಡಿದ್ವಿ, ನಿರ್ಮಾಣ ಮಾಡಿದ್ವಿ. ಸೊ ಇವಾಗ ಗಾಂಧಿನಗರಲ್ಲಿ ಏನು ಮಾಡಿಬಿಟ್ರು, ಅವ್ರೇನಪ್ಪ
ಪಿಕ್ಚರ್ ಮಾಡ್ತಾ ಇದ್ದಾರೆ, ಅವ್ರು ಇನ್ಮೇಲೆ ಆ್ಯಕ್ಟಿಂಗ್ ಎಲ್ಲ ಬರೋಲ್ಲ ಅಂತ. ಬೇಕು ಅಂತ ನಮಗೆ ಕತ್ತರಿ ಹಾಕಬೇಕು ಅನ್ನೋದಕ್ಕೋಸ್ಕರ ಅದು ಒಂದು ಕಾರಣ. ಹಾಗೆ ಮಾಡಿಬಿಟ್ರು. ಸೊ ಆಮೇಲೆ ನಾವು ಅಂದ್ಕೊಂಡು ಯಾಕೆ ಇದು ಅವಕಾಶಗಳೇ ಬರ್ತಾ ಇಲ್ವಲ್ಲ ಅಂತ. ಆವಾಗ ಚಿಂದೋಡಿ ಲೀಲಮ್ಮ ಅವರ ಬ್ರದರ್ ಪ್ರಭಾಕರ್ ಅಂತ ಅವ್ರು ಹೇಳಿದ್ರು, ನೀವು ನಮ್ಮ ನಾಟಕದ ಕಂಪನಿಗೆ ಬನ್ನಿ. ಬಿಕಾಸ್ ಆವಾಗ ಪಂಡ್ರಿಬಾಯಿ ಅವರು, ಕಲ್ಯಾಣ್ ಕುಮಾರ್ ಎಲ್ಲರೂ ನಾಟಕದ ಕಂಪನಿಯಲ್ಲಿ ಹೋಗಿದ್ದರು. ಸೊ ನೀವು ಬನ್ನಿ ಅಂತ. ಇದರಲ್ಲಿ ಏನಪ್ಪ ಅಂದರೆ ನಮ್ಮ ಯಜಮಾನರು ಚೆನ್ನಾಗಿ ಹಾಡ್ತಾರೆ, ನಾನು ಚೆನ್ನಾಗಿ ಹಾಡ್ತೀನಿ, ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಹಾಡ್ತಿದ್ವಿ ನಾವು. ಆಮೇಲೆ ನಾವು ಮಲಮಗಳು ಅಂತ ದುತ್ತರಿಗೆ ಅವರ ತುಂಬ ಫೇಮಸ್ ನಾಟಕ. ಸೊ ಅದರಲ್ಲಿ ನಾವು ಬಂದ ಮೇಲೆ 50 ನಾಟಕಗಳು ನಾವು ಮಾಡಿರ್ತೀವಿ ಮಲಮಗಳದ್ದು. ಎಲ್ಲ ಕಡೆನೂ ಉತ್ತರ ಕರ್ನಾಟಕದ ಕಡೆ ನಮ್ಮ ಹೆಸರು ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಆ ಥರ. ಸೊ ತುಂಬ ಒಳ್ಳೆ ಜನ ಕೂಡ ಉತ್ತರ ಕರ್ನಾಟಕದವರು. ಆಮೇಲೆ ಹೀಗೆ ದೇವರು ನಮಗೆ ಒಂದು ಥರ ತೋರಿಸ್ಕೊಂಡು ಹೋಗ್ತಿದ್ರಿಂದ ನಮ್ಗೆ ಯಾವುದು ಬೇಜಾರು ಅನಿಸಲಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಾವು ಏನು ನಮ್ಗೆ ಬೇಕಾಗಿತ್ತು, ನಾವಿಬ್ಬರು ಯಾವಾಗಲೂ ಒಟ್ಟಿಗಿರಬೇಕು ಅದಿತ್ತಲ್ಲ ಅದರಲ್ಲಿ. ಸೊ ಎಲ್ಲಿದ್ರೇನು, ಕಾಡಲ್ಲಿದ್ರೇನು ನಾಡಲ್ಲಿದ್ರೇನು ನಾವಿಬ್ಬರು ಒಟ್ಟಿಗಿದ್ದೀವಲ್ಲ, ಅದೇ ಬೆಸ್ಟ್ ಅಂತ. ಅದಕ್ಕೂ ಜೊತೆಗೆ ದಿನಕರ್ ತೂಕದೀಪ ಅವರು ನಿಮ್ಮ ಸಹಾಯಕ್ಕೆ ಮುಂದಾಗಿದ್ದು, ಎಸ್ಪೆಷಲಿ ದರ್ಶನ್ ತ್ರೂ ಕಡೆಯಿಂದನೇ ಇದೆಲ್ಲ ಸಹಾಯ ಆಗ್ತಾ ಇದೆ ಅಂತ. ಹಿರಿಯ ನಟರಿಗೆ ಈ ಥರ ಬೆಂಗಾವಲಾಗಿ ನಿಲ್ಲೋದು ನಿಜವಾಗ್ಲೂ ಐ ಆಮ್ ಟೆಲಿಂಗ್ ಯು, ದರ್ಶನ್ ವಿಷಯದಲ್ಲಿ ಆಗಿದ್ದೆಲ್ಲ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯು ವೋಂಟ್ ಬಿಲೀವ್ ಇಟ್. ಎಷ್ಟೋ ಸಲ ನಾನು ಊಟ ಕೂಡ ಮಾಡಲಿಲ್ಲ ಬೇಜಾರಿಗೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಸಿ ವಾಟ್ ಐ ಲೈಕ್ಡ್ ವಿತ್ ಹಿಮ್ ವಾಸ್, ಅವರು ಅನಿಮಲ್ ಲವರ್ ಅಲ್ವಾ. ಝೂನಲ್ಲಿರೋ ಅನಿಮಲ್ಸ್ಗೆಲ್ಲ ಹೆಲ್ಪ್ ಮಾಡಿ ಎಲ್ಲ ಮಾಡೋರು. ಎನಿಬಡಿ ಅನಿಮಲ್ ಲವರ್ ಆಗಿರೋರು ಯಾವ ತಪ್ಪು ತಂಟನೂ ಮಾಡಲ್ಲ. ದೇ ವಿಲ್ ಹ್ಯಾವ್ ಅ ವೆರಿ ಸಾಫ್ಟ್ ಹಾರ್ಟ್. ಸೊ ದ್ಯಾಟ್ ವೇ ಐ ವಾಸ್ ಎ ಗ್ರೇಟ್ ಅಡ್ಮೈರರ್ ಆಫ್ ದರ್ಶನ್. ಆ್ಯಂಡ್ ದರ್ಶನ್ ಬ್ರದರೇ ಬಂದು ನನಗೆ ಹೆಲ್ಪ್ ಮಾಡಿದಾಗ, ಅಯ್ಯೋ ಏನು ಇಲ್ಲಲ್ಲ ಅಣ್ಣ ಕೊಡೋಕ್ಕೆ ಹೇಳಿದರು, ನಿಮಗೆ ನೀವು ಇಟ್ಕೊಳ್ಳಿಮ್ಮ, ಇನ್ನೂ ಏನಾರು ಬೇಕಾ, ಮನೆ ತೊಗೊಳ್ತೀರಾ, ಮನೆ ತೊಗೊಂಡ್ರೆ ಅದ್ರದ್ದು ರೆಂಟೆಲ್ಲ ನಾವೇ ಪೇ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ನನಗೆ ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಮೇಡ್ ಎನಿ ಪ್ಲ್ಯಾನ್ಸ್ ನಾವು ಅಂತ ಹೇಳಿದೆ. ಇನ್ನು ನಮ್ಮ ಮನೆ, ನಾನಿದ್ದ ಮನೆಯಲ್ಲೇ ಇದ್ದೆ, ಇಂಡಿವರ್ಗ್ ಶ್ರೀನಿಧಿ ಅಪಾರ್ಟ್ಮೆಂಟ್ಸಲ್ಲಿ ಇದ್ವಲ್ಲ ಅಲ್ಲೇ ಇದ್ದೆ. ಆವಾಗ ಅಲ್ಲಿ ಬಂದು ಮಾಡಿದರು. ಬಟ್ ದಟ್ಸ್ ವಾಟ್ ಯು ಸಿ, ನಾವು ನಮ್ಮದಲ್ಲಿ ಎಲ್ಲ ಚೆನ್ನಾಗಿರೋವಾಗ ವಿ ಡೋಂಟ್ ನೋ ಅಬೌಟ್ ಹೌ ಮೆನಿ ಪೀಪಲ್ ಆರ್ ದ್ಯಾರ್ ಟು ಹೆಲ್ಪ್ ಅಲ್ವಾ. ಇಂಥ ಒಂದು ಸಿಚುವೇಶನ್ ಬರೋವಾಗಲೇ ಎಷ್ಟು ಒಳ್ಳೆ ಮನಸ್ಸಿನವರು ಇದ್ದಾರೆ ಅಲ್ವಾ, ಅದಕ್ಕೆ ಗೊತ್ತಾಗುತ್ತೆ. ಭಾಳ ಸರಿ ನೀವು ಹೇಳಿದ ಮಾತು ತುಂಬ ದೊಡ್ಡದು. ಈ ಥರ ಸಮಯಗಳಲ್ಲಿ ನಿಂತ್ಕೊಳ್ಳೋದಿದೆಯಲ್ಲ, ಅಂದರೆ ಯಾರಿಂದನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಸಹಾಯ ಮಾಡೋದಿದೆಯಲ್ಲ. ನೋಡಿ, ನಿಮ್ಮನ್ನ ಅವ್ರ ಸಿನಿಮಾಗಳಲ್ಲೆಲ್ಲ ಹಾಕ್ಕೊಳ್ತೀನಿ, ಅವರಿಂದ ಲಾಭ ಇದೆ ಅನ್ನೋ ಉದ್ದೇಶಕ್ಕೆ ಯಾರೋ ಸಹಾಯ ಮಾಡೋದಲ್ಲ, ಏನೂ ಇಲ್ಲದೆ ಸಹಾಯ ಮಾಡೋದಿದೆಯಲ್ಲ, ಆ ಥರ ವಿಷಯಗಳಲ್ಲಿ ನಾವು ದರ್ಶನ್ನ ಪ್ರಶಂಸೆ ಮಾಡಬೇಕು ಅಂತ ಅನ್ಸುತ್ತೆ. ಖಂಡಿತ ನಿಜವಾಗ್ಲೂ. ಅದಕ್ಕೆ ಹೇಳ್ತೀನಿ, ಅವರು ದರ್ಶನ್ ಬಗ್ಗೆ ಬಿಫೋರ್ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ ಆಲ್ಸೋ, ದರ್ಶನ್ ಬಗ್ಗೆ ಐ ಹ್ಯಾಡ್ ಅ ವೆರಿ ನೈಸ್ ಫೀಲಿಂಗ್ಸ್ನು. ಆ್ಯಂಡ್ ಅದೇ ಮೇಯ್ನ್ಲಿ ಬಿಕಾಸ್ ಈಸ್ ಅವ್ರಿಗೆ ಎಲ್ಲ ಅನಿಮಲ್ಸ್ ಲವರ್ಸ್ ಆಗಿದ್ರಲ್ಲ, ಅದಕ್ಕೋಸ್ಕರ. ನಾನು ಗಿರಿಜಾ ಲೋಕೇಶ್ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಆ್ಯಕ್ಚುಲಾಗಿ ನಿಮ್ಮನ್ನು ವೃದ್ಧಾಶ್ರಮ ಸೇರಿಸಿದ್ದೆ ಅವರು ಅಂತ. ಎಲ್ಲೋ ಆ ವಿಷಯಗಳ ಬಗ್ಗೆ ಹೇಳೋದು ಬೇಡ, ಆ ಥರದ್ದು ಅವ್ರಿಗೆ ಯಾರಿಗೂ ಕೂಡ ಆ ಥರದ್ದು ಒಂದಿಷ್ಟು ಪ್ರಚಾರ ಗಿಟ್ಟಿಸ್ಕೊಳ್ಳೋದೇ ಇಷ್ಟ ಇಲ್ಲ. ಹೌದು ನನಗೆ ಆಮೇಲೆ ಗೊತ್ತಾಯಿತು, ಹೀ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಮೈ ಕಮಿಂಗ್ ಹಿಯರ್ ಅಂತ. ಸೊ ಐ ಡಿಂಟ್ ಹ್ಯಾವ್ ಅದು. ಆಮೇಲೆ ಅವ್ರ ಬ್ರದರ್ನು ಮೀಟ್ ಮಾಡೋ ಇದು ಆಗಲಿಲ್ಲ. ಇಲ್ಲಿ ಬಂದಮೇಲೆ ಅವ್ರ ಬ್ರದರ್ ಮೀಟ್ ಮಾಡಿಲ್ಲ. ನಮ್ಮ ಮನೇಲಿದ್ದಾಗ ಅವ್ರು ಬಂದಿದ್ದರು. ಸೊ ಬಟ್ ನನಗೆ ಗೊತ್ತಾಯಿತು ಹೀಗೆ ಅವ್ರ ಮುಖಾಂತರ ನಾನು ಬಂದಿದ್ದೀನಿ ಅಂತ. ಅದೇ ನಾನು ಅನ್ಕೋತೀನಿ, ದೇವ್ರು ನನಗೆ ಮೊದಲೇ ಕೊಟ್ಬಿಡ್ತಾನಲ್ಲ ಅವ್ರ ಬಗ್ಗೆ ಅಲ್ಲ, ಒಳ್ಳೆ ಫೀಲಿಂಗ್, ಅಯ್ಯೋ ನೈಸ್ ಪರ್ಸನ್ ಅಂತ. ಈವನ್ ಬಿಫೋರ್ ಹಿ ಹ್ಯಾಸ್ ಕಮ್ ಟು ಹೆಲ್ಪ್. ಅವ್ರಿಗೆ ಆ ವಿಷಯ ಗೊತ್ತಿಲ್ಲ, ನಾನು ಆ ಥರ ಅಂದ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇಷ್ಟೇ ಗೊತ್ತು ಅವ್ರಿಗೆ, ಅಯ್ಯೋ ಇಂಥ ನಟಿ ಅವ್ರಿಗೆ ಹಿಂಗಾಗೋಯ್ತಲ್ಲ ಅಂತ ಹೆಲ್ಪ್ ಮಾಡಬೇಕು. ಅಟ್ಲೀಸ್ಟ್ ಏನಾದರೂ ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಆ ಥರದ್ದು ಏನೋ ಪ್ಲಾನಿಂಗ್ಸ್ ಇದೆಯಾ, ಅಥವಾ ಅವ್ರು ಏನಾದರೂ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಇಷ್ಟಪಟ್ಟು? ದರ್ಶನ್ ವಾಸ್ ಅಟ್ ದಟ್ ಟೈಮ್ ಹಿ ಹ್ಯಾಡ್ ದೋಸ್ ಪ್ರಾಬ್ಲಮ್ಸ್ ಅಂಡ್ ಎಲ್ಲ ಇತ್ತಲ್ಲ, ಸೊ ಐ ಕುಂಟ್ ಕಾಂಟ್ಯಾಕ್ಟ್ ಹಿಮ್. ಬಟ್ ಅವ್ರ ಬಗ್ಗೆ ನನಗೆ ನೆನೆಸ್ಕೊಂಡು ನಾನು ಎಷ್ಟೋ ಸಲ ಹತ್ಬಿಟ್ಟಿದ್ದೀನಿ. ಕಡೆ ದೇವ್ರ ಹತ್ರ ಹಂಗೆಲ್ಲ ಮಾಡಬಾರ್ದು, ಒಳ್ಳೆಯವ್ರಿಗೆ ಹಂಗೆಲ್ಲ ಮಾಡಬಾರ್ದು. ಒಳ್ಳೆಯವ್ರು ನೋಡಿದರೆ ನಮಗೆ ಇಷ್ಟ ಆಗುತ್ತಲ್ಲ, ಆ ಥರ
ಎಷ್ಟು ಒಳ್ಳೆ ಮನಸ್ಸು ಅವ್ರಿಗೆ, ಹಿಂಗೆ ಹೆಲ್ಪ್ ಆದರೆ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ದಟ್ ಕೇಮ್ ಆಸ್ ಅ ಸರ್ಪ್ರೈಸ್ ಆ್ಯಕ್ಚುಲಿ. ಅವ್ರ ಬ್ರದರ್ ಬಂದು ಕೊಟ್ಟಾಗ ಐ ನೆವರ್ ನ್ಯೂ. ಇದಕ್ಕಿಂತ ಹಿಂದೆ ನೀವೆಲ್ಲೂ ಕೂಡ ಮಾತಾಡಿಲ್ಲ? ಈ ಹಿಂದೆ ಎಲ್ಲೂ ಕೂಡ ನೀವು ಅವ್ರನ್ನ? ಇಲ್ಲ ಮಾತಾಡಿಲ್ಲ. ಅವರು ಝೂಗೆಲ್ಲ ಹೋಗೋದು, ಅಲ್ಲಿ ಆ್ಯನಿಮಲ್ಸ್ಗೆಲ್ಲ ಹೆಲ್ಪ್ ಮಾಡೋದು, ಅದೆಲ್ಲ ನಾವು ನ್ಯೂಸಲ್ಲೆಲ್ಲ ನೋಡ್ತೀವಲ್ಲ. ಆಮೇಲೆ ಈವನ್ ವೆನ್ ಹಿ ಹ್ಯಾಡ್ ಪ್ರಾಬ್ಲಮ್ ವಿತ್ ಹಿಸ್ ವೈಫ್ ಆ್ಯಂಡ್ ಆಲ್ ದಟ್, ಅವ್ರು ಸಿಂಗಿ ಗಂಡ ಹೆಂಡತಿ ಪ್ರಾಬ್ಲಮ್ನ ಯಾಕೆ ಇವ್ರುಗಳೆಲ್ಲ ಇಷ್ಟು ದೊಡ್ಡದು ಮಾಡ್ತಾರೆ? ಆಮೇಲೆ ಇವಾಗ ಸೇರಿಕೊಳ್ಳಿಲ್ವಾ ಅಲ್ವಾ? ಈ ಥರ ಯಾಕೆ ಮಾಡ್ತಾರೆ? ವೆರಿ ಬ್ಯಾಡ್. ಬೇಜಾರಾಗೋದು ಮಾಧ್ಯಮಗಳನ್ನೆಲ್ಲ ನೋಡಿ ಸ್ವಲ್ಪ. ಹಾಂ, ಯಾಕೆ ಇವರು ಹಿಂಗೆ ಮಾಡ್ತಾರೆ ಅಂತ.